ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಂಜೆ ನಿರ್ಧಾರವಾಗಲಿದೆ ಸಂಪುಟ ವಿಸ್ತರಣೆಗೆ ಮುಹೂರ್ತ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಕೆಸಿ ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಸಭೆ. ಹೌದು, ದೆಹಲಿಯಲ್ಲಿ ಮೂವರು ಪ್ರಮುಖ ನಾಯಕರ ಜೊತೆಗೆ ಸಭೆಯ ಸಾಧ್ಯತೆ ಇದೆ. ಸಚಿವ ಸಂಪುಟ ವಿಸ್ತರಣೆ ಆಗಬೇಕು, ಸಕಾಲಕ್ಕಾಗಬೇಕು. ಸಮಯ ಬಹಳ ತಗೋತಾ ಇದೆ ಕರ್ನಾಟಕದಲ್ಲಿ ಆಡಳಿತವನ್ನು ನಡೆಸ್ತಾ ಇರುವಂಥ ಕಾಂಗ್ರೆಸ್. ಯಾಕಂದರೆ ರಾಹುಲ್ ಗಾಂಧಿ ಅವರು ಔಟ್ ಆಫ್ ಕಂಟ್ರಿ ಇದ್ದರು. ಸೊ ಹಾಗಾಗಿ ದೇಶಕ್ಕೂ ವಾಪಸ್ ಆಗಿರೋದ್ರಿಂದ ರಾಹುಲ್ ಗಾಂಧಿ ಅವ್ರ ಜೊತೆ ಚರ್ಚೆಯನ್ನು ಮಾಡಿ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ. ಅದಕ್ಕೂ ಪೂರ್ವದಲ್ಲಿ ಮಲ್ಲಿಕಾರ್ಜುನ ಖರ್ಗೆ, ಕೆಸಿ ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಜೊತೆ ಸಭೆಯನ್ನು ಮಾಡ್ತಾರೆ. ನಿನ್ನೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ದೆಹಲಿಯನ್ನು ತಲುಪಿದ್ದಾರೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಕೂಡ ದೆಹಲಿಯಲ್ಲಿದ್ದಾರೆ. ಸೊ ಹಾಗಾಗಿ ಪ್ರಮುಖ ನಾಯಕರ ಜೊತೆ ಚರ್ಚೆಯನ್ನು ಮಾಡಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಮೂವರ ಸಭೆಯ ಬಳಿಕ ಸಿಎಂ, ಮಾಜಿ ಸಿಎಂಗೆ ಬುಲಾವ್ ಅಂದರೆ ಸಿದ್ದರಾಮಯ್ಯನವರು ಮತ್ತು ಡಿ.ಕೆ. ಶಿವಕುಮಾರ್ ಅವರನ್ನ ಕರೆದು ಮಾತುಕತೆ ನಡೆಸೋ ಸಾಧ್ಯತೆ ಇದೆ. ಮೊದಲಿಗೆ ಈ ಮೂವರು ಸಭೆಯನ್ನು ಮಾಡಿ ಆಮೇಲೆ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರನ್ನ ಕರೀತಾರೆ ಅಂತ. ಹಾಗಾದರೆ ನಾಳೆ ಎಲ್ಲ ನಾಡಿದ್ದು ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಜೊತೆ ಚರ್ಚೆ ನಡೆಯುತ್ತಾ ಅನ್ನೋದೇ ಸದ್ಯದ ಕುತೂಹಲ. ಒಂದು ಚರ್ಚೆ ಆದಮೇಲೆ ಅಂದರೆ ಒಂದು ಮೀಟಿಂಗ್ ಆದಮೇಲೆ ಸಂಪುಟ ವಿಸ್ತರಣೆ ಸಂಭವ ಜಾಸ್ತಿ ಇದೆ. ರೈಟ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ರಾಜಪ್ಪ ನೀಡ್ತಾ ಹೋಗ್ತಾರೆ. ರಾಜಪ್ಪ, ಬಹಳಷ್ಟು ಸಮಯವನ್ನು ಸಚಿವ ಸಂಪುಟ ವಿಸ್ತರಣೆಗೆ ತಗೊಳ್ತಾ ಇದೆ ಕಾಂಗ್ರೆಸ್. ಈ ನಿಟ್ಟಿನಲ್ಲಿ ಯಾವಾಗ ನಿರೀಕ್ಷೆ ಇಟ್ಕೊಬೋದು? ಈ ವಾರದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗಬಹುದಾ? ದಿವ್ಯಶ್ರೀ, ಇಂದು ಸಂಜೆ ವೇಳೆಗೆ ಬಹುತೇಕ ಈ ಒಂದು ಸ್ಪಷ್ಟ ನಿರ್ಧಾರ ಹೊರಬೀಳುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಮುಖ್ಯಮಂತ್ರಿಗಳು ನಾಳೆನೂ ಸಹ ಬೆಂಗಳೂರಲ್ಲಿ ಕಾರ್ಯಕ್ರಮಕ್ಕೆ ಹಾಕೊಂಡಿದ್ದಾರೆ. ಹಾಗಾಗಿ ನಿನ್ನೆ ಅವ್ರ ಮಾಧ್ಯಮಗಳು ಹೇಳುವಂತ ಸಂದರ್ಭದಲ್ಲಿ ಇನ್ನು ಒಂದೆರಡು ದಿನಗಳು ಕಳೀಬಹುದು ಅಂತಾನೆ ಹೇಳ್ತಾ ಇದ್ರು. ಆದ್ರೆ 16 ತಾರೀಕಿನ ಬಳಿಕ ಆಷಾಢ ಆರಂಭವಾದ ಕಾರಣಕ್ಕೋಸ್ಕರ ಸಚಿವ ಸಂಪುಟ ವಿಸ್ತರಣೆಗೆ ಆಷಾಢ ಅಡ್ಡಿ ಆಗತ್ತಾ ಇಲ್ವಾ ಅಂತ ಅನ್ನೋದು ಸಹ ಒಂದಷ್ಟು ಗೊಂದಲಗಳಿವೆ. ಆದ್ರೆ ಶಾಸಕರು ಮೀರಿ ನಮಗೆ ಅಧಿಕಾರವನ್ನು ಕೊಡಿ ಅಂತ ಒತ್ತಡವನ್ನು ಹಾಕ್ತಿದ್ದಾರೆ. ಹಾಗಾಗಿ ಮುಖ್ಯಮಂತ್ರಿಗಳು ದೆಹಲಿಗೆ ಯಾವಾಗ ತೆರಳುತ್ತಾರೆ ಅಂತ ಅನ್ನೋದು ಮೊದಲನೇ ಕುತೂಹಲ. ಇಂದು ದೆಹಲಿನಲ್ಲಿ ಎಐಸಿಸಿ ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತು ಕೆಸಿ ವೇಣುಗೋಪಾಲ್ ಅವರು ನಿನ್ನೆ ಕೆಸಿ ವೇಣುಗೋಪಾಲ್ ಅವರು ದೆಹಲಿಗೆ ಬಂದಿದ್ದಾರೆ. ಇಂದು ಮಧ್ಯಾಹ್ನದ ವೇಳೆಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ದೆಹಲಿಗೆ ತಲುಪ್ತಾರೆ. ಹಾಗಾಗಿ ಬಹುತೇಕ ಇಂದು ಸಚಿವ ಸಂಪುಟವನ್ನ ವಿಸ್ತರಣೆ ಮಾಡೋದ್ರ ಬಗ್ಗೆ ಬಹುತೇಕ ನಿರ್ಣಯವನ್ನ ಹೈಕಮಾಂಡ್ ವರಿಷ್ಠರು ಚರ್ಚಿಸಿ ತೀರ್ಮಾನ ಕೈಗೊಳ್ಳುವಂತ ಸಾಧ್ಯತೆ. ಈ ಮೂವರು ನಾಯಕರು ವೇಣುಗೋಪಾಲ್ ಮತ್ತೆ ಸುರ್ಜೇವಾಲಾ ಮುಖ್ಯ ಎಐಸಿಸಿ ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಚರ್ಚಿಸಿ ತೀರ್ಮಾನ ಕೈಗೊಂಡು ನಂತರ ಅದರ ರಾಹುಲ್ ಗಾಂಧಿ ಅವರಿಗೆ ವರದಿಯನ್ನು ಅಥವಾ ಮಾಹಿತಿ ನೀಡುವಂತ ಸಾಧ್ಯತೆ. ನಂತರ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅದೇ ರೀತಿ ಕೆಪಿಸಿ ಅಧ್ಯಕ್ಷನ ದೆಹಲಿ ಕರ್ಸ್ಕೊಳ್ಬಹುದು ಒಂದೆರಡು ದಿನಗಳಲ್ಲಿ ಅಂತ. ಹಾಗಾಗಿ ಬಹುತೇಕ 16 ಒಳಗಾಗಿ ಸಚಿವ ಸಂಪುಟ ವಿಸ್ತರಣೆ ಮಾಡ್ಬೇಕಾಗತ್ತೆ. ಅದರ್ವೈಸ್ ಇಲ್ಲ ಅಂತಂದ್ರೆ ಈಗಾಗಲೇ ಉಲ್ಲೇಖ ಮಾಡುತ್ತೆ ಆಷಾಢ ಆರಂಭವಾಗುತ್ತೆ. ಆದ್ರೆ ಯಾರಿಗೂ ಸಹ ಆಷಾಢದ ಬಗ್ಗೆ ಭಯ ಇಲ್ಲ, ಸಚಿವ ಅಧಿಕಾರ ಕೊಟ್ಟರೆ ಸಾಕು ಅನ್ನೋದು ಬಹುತೇಕವಾದ. ಎರಡನೇದಾಗಿ ಆಗಸ್ಟ್ 6ನೇ ತಾರೀಕಿಂದ ವಿಧಾನ ಮಂಡಲದ ಉಭಯ ಸದನಗಳ ಕಲಾಪ ಆರಂಭವಾಗುತ್ತೆ. ಹಾಗಾಗಿ ಸಚಿವರುಗಳಿಗೆ ಅವ್ರ ಇಲಾಖೆಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಮಯ ಬೇಕಾಗುತ್ತೆ. ಕನಿಷ್ಠ 15 ದಿನ ಬೇಕಾಗುತ್ತೆ. ಹಾಗಾಗಿ ಈಗಾಗಲೇ ದಿನಾಂಕ ಹತ್ತಿರವಾಗಿರೋ ಕಾರಣಕ್ಕೋಸ್ಕರ ಸಚಿವ ಸಂಪುಟ ಪುನರ್ರಚನೆ ಮಾಡಿ ಇಲಾಖೆಗಳ ಹಂಚಿಕೆ ಮಾಡುವಂತದ್ದು ಒಂದು ವಿಷಯ. ಎರಡನೇದಾಗಿ ವಿಧಾನಸಭೆಯ ಕಲಾಪಗಳಿಗೆ ತಯಾರಿಯನ್ನು ಮಾಡ್ಕೊಳ್ಬೇಕು ಎರಡನೇ ವಿಷಯ. ಮೂರನೇ ವಿಷಯ ಅಂತ ಬರ ಇರುವ ಕಾರಣಕ್ಕೋಸ್ಕರ ಅದ್ರ ಬಗ್ಗೆನೂ ಸಹ ಒಂದಷ್ಟು ತಯಾರಿಯನ್ನು ಮಾಡ್ಕೋಬೇಕಾಗತ್ತೆ. ಮತ್ತು ರಾಜ್ಯದಲ್ಲಿರುವಂತಹ ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡೋದಿರ್ಬೋದು, ರೈತರ ಬಿತ್ತನೆ ಬೀಜ ಇರ್ಬೋದು, ಗೊಬ್ಬರ ಇರ್ಬೋದು, ಅಥವಾ ಈ ಒಂದೇನು ಬರದ ಸಮಸ್ಯೆ ಬಗ್ಗೆ ಅಧ್ಯಯನ ಮಾಡಿರ್ಬೋದು, ಇವೆಲ್ಲದನ್ನೂ ಸಹ ಮಾಡ್ಬೇಕಂತ ಅನಿವಾರ್ಯತೆ ಮುಖ್ಯಮಂತ್ರಿಗೆ ಎದುರಾಗಿದೆ. ಹಾಗಾಗಿ ಅವರು ಸಹ ಆದಷ್ಟು ಶೀಘ್ರವಾಗಿ ಸಚಿವ ಸಂಪುಟ ಪುನರ್ರಚನೆ ಮಾಡಲಿಕ್ಕೆ ಇಚ್ಛೆಯನ್ನು ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಒಂದೆರಡು ದಿನಗಳಲ್ಲಿ ಈ ಒಂದು ಸಚಿವ ಸಂಪುಟ ವಿಸ್ತರಣೆಗೆ ಮುಹೂರ್ತ ನಿಗದಿ ಆಗುವಂತ ಸಾಧ್ಯತೆ ಇದೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕೆಪಿಸಿ ಅಧ್ಯಕ್ಷ ಅಂತ ಡಿ.ಕೆ. ಹರಿಪ್ರಸಾದ್ ಅವರು ಈಗಾಗಲೇ ಎಐಸಿಸಿ ವರಿಷ್ಠರಿಗೆ ಪಟ್ಟಿಯನ್ನು ರವಾನೆ ಮಾಡಿದ್ದಾರೆ ಮತ್ತು ಡಿ.ಕೆ. ಶಿವಕುಮಾರ್ ಅವರು ಸಹ ಪಟ್ಟಿಯನ್ನು ಕೊಟ್ಟಿದ್ದಾರೆ ಯಾರೆಲ್ಲ ಸಚಿವರಾಗಬೇಕು ಅನ್ನೋ ಬಗ್ಗೆ. ಹಾಗಾಗಿ ಕೇವಲ ಅಂತಿಮ ನಿರ್ಣಯವನ್ನ ಯಾರನ್ನ ಯಾಕೆ ಮತ್ತು ಪ್ರಾದೇಶಿಕವಾರ ಜಾತಿವಾರ ಇರ್ಬೋದು ಯಾರ್ಯಾರಿಗೆ ಅವಕಾಶವನ್ನು ಕೊಡ್ಬೇಕು ಅಂತಂದಕ್ಕೆ ಒಂದಷ್ಟು ಚರ್ಚೆ ಬಾಕಿ ಇದೆ. ಹಾಗಾಗಿ ಆ ಒಂದು ಚರ್ಚೆ ನಡೆಸೋಕೆ ಮುಖ್ಯಮಂತ್ರಿಗಳು ದೆಹಲಿಗೆ ತೆರಳುವಂತ ಸಾಧ್ಯತೆ. ಇನ್ನು ಮೂರನೇದಾಗಿ ಈಗಾಗಲೇ ಇರುವಂತಹ 13 ಜನ ಸಚಿವ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಬಹುತೇಕ ಯತೀಂದ್ರ ಸಿದ್ದರಾಮಯ್ಯ ಹೊರತುಪಡಿಸಿ ಉಳಿದವರೆಲ್ಲರೂ ಸಹ ಹಳಬರಾಗಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯ ಸಚಿವ ಸಂಪುಟ ಇದ್ದಂತವ್ರು ಈಗಲೂ ಸಹ ಒಂದಷ್ಟು ಜನ ಡಿ.ಕೆ. ಶಿವಕುಮಾರ್ ಸಚಿವ ಸಂಪುಟ ಸೇರಿಕೆ ಪ್ರಯತ್ನ ನಡೆಸಿದ್ದಾರೆ.
ಅವ್ರಿಗೆ ಎಷ್ಟು ಜನಕ್ಕೆ ಅವಕಾಶ ಕೊಡಬೇಕು ಅನ್ನೋದು. ಎರಡನೇದಾಗಿ 3 ಬಾರಿ ಗೆದ್ದಂತವ್ರು ಅಥವಾ 4 ಬಾರಿ ಗೆದ್ದಂತವ್ರು ಅಥವಾ ಮೊದಲ ಬಾರಿ ಗೆದ್ದಂತವ್ರಿಗೆ ಯಾರಿಗೆ ಅವಕಾಶ ಸ್ಥಾನಮಾನ ಕೊಡಬೇಕು ಅನ್ನೋದು ಮತ್ತು ಮಹಿಳಾ ಕೋಟಾದಲ್ಲಿ ಯಾರಿಗೆ ಅವಕಾಶವನ್ನು ಕೊಡಬೇಕು ಅನ್ನೋದು. ವಿಶೇಷವಾಗಿ ಕೆಪಿಸಿ ಅಧ್ಯಕ್ಷರ ಬಗ್ಗೆನೂ ಒಂದಷ್ಟು ಚರ್ಚೆ ನಡೀತಾ ಇದೆ. ಕೆ ಅಧಿಪತಿ ಅವರು ಕೇವಲ ಖಾಲಿ ಹುದ್ದೆ ಕೊಟ್ಟಂಗೆ ಕೆಪಿಸಿ ಅಧ್ಯಕ್ಷ ಸ್ಥಾನ ಕೊಟ್ಟರಾಗೋದಿಲ್ಲ, ಅವ್ರಿಗೂ ಸಹ ಆರ್ಥಿಕವಾಗಿ ಲಾಭದಾಯಕ ಹುದ್ದೆ ಬೇಕು. ಹಾಗಾಗಿ ಮಂತ್ರಿ ಸ್ಥಾನ ಕೊಡಿ ಅಂತ ಒಂದು ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಒತ್ತಾಸೆ ಆಗಿದೆ. ಹಾಗಾಗಿ ಅವರ ಪರವಾಗಿ ಡಿ.ಕೆ. ಸಿದ್ದರಾಮಯ್ಯನವರು ಸಹ ಲಾಬಿಯನ್ನು ನಡೆಸಿದಂತ ಒಂದು ಮಾಹಿತಿ ಇದೆ. ಇನ್ನು ಮಂತ್ರಿ ಸ್ಥಾನಕ್ಕೆ ವಿಶೇಷವಾಗಿ ಮಹಿಳಾ ಕೋಟಾದಲ್ಲಿ ಇರುವಂತವ್ರು 2-3 ಜನರಲ್ಲಿ ಏನು ರೂಪಾ ಶಶಿಧರ್ ಅವರು ಅವ್ರ ತಂದೆ ಮುನಿಯಪ್ಪ ಅವರು ಮಂತ್ರಿ ಆಗಿದ್ದಾರೆ. ಅವ್ರಿಗೆ ಅವ್ರ ಸ್ಥಾನ ಸಿಗೋದು ಬಹುತೇಕ ಕಡಿಮೆ. ಇನ್ನಿರುವಂತ ಏಕೈಕ ಮಹಿಳಾ ಅಂತಂದ್ರೆ ಅದು ಲಕ್ಷ್ಮಿ ಹೆಬ್ಬಾಳ್ಕರ್. ಅದು ಹೊರತುಪಡಿಸಿ ನಯನಾ ಮೋಟಮ್ಮ ಅವರಿದ್ದಾರೆ ಮತ್ತು ಮಾಜಿ ಮಂತ್ರಿ ಅಂತ ಕಮರುಲ್ ಇಸ್ಲಾಂ ಅವರ ಪತ್ನಿ ಫಾತಿಮಾ ಇದ್ದಾರೆ. ಆ ಫಾತಿಮಾ ಅವ್ರಿಗೆ ಅವಕಾಶ ಕೊಡ್ಬೇಕಂತ ಅನ್ನೋದು ಈ ರೀತಿ ಬೇರೆ ಬೇರೆ ಒಂದಷ್ಟು ಚರ್ಚೆಗಳು ನಡೀತಾ ಇದೆ. ಇದನ್ನು ಹೊರತುಪಡಿಸಲು ಸಹ ವಿಧಾನ ಪರಿಷತ್ತಿಂದ ಯಾರಿಗೆಲ್ಲ ಸ್ಥಾನ ಕೊಡಬೇಕು ಅನ್ನೋದು ಮತ್ತು ಹಿರಿಯ ಶಾಸಕರಿಗೆ ಎಷ್ಟು ಜನ ಸ್ಥಾನಮಾನ ಕೊಡಬೇಕು ಅನ್ನೋ ಬಗ್ಗೆ ಚರ್ಚೆ ಇದೆ. ಹೀಗಾಗಿ ಒಟ್ಟು 20 ಸ್ಥಾನಗಳಿಗೆ ಒಟ್ಟು 50ಕ್ಕೂ ಹೆಚ್ಚು ಜನ ಏನು ಹಿರಿಯ ಶಾಸಕರುಗಳು ಡಿಮ್ಯಾಂಡ್ ಅಲ್ಲಿ ಇದ್ದಾರೆ. ಹೀಗಾಗಿ ಯಾರಿಗೆಲ್ಲ ಸ್ಥಾನಮಾನ ಕೊಡ್ತಾರೆ ಅಂತ ಅನ್ನೋದು ಆದಷ್ಟು ಶೀಘ್ರವಾಗಿ ಸಚಿವ ಸಂಪುಟ ವಿಸ್ತರಣೆ ಮಾಡಬೇಕಾದ ಅನಿವಾರ್ಯತೆ ಮುಖ್ಯಮಂತ್ರಿಗೂ ಎದುರಾಗಿದೆ. ಅದ್ರ ಡಿಲೇ ಮಾಡ್ತಿರೋಂಥದ್ದು ರಾಹುಲ್ ಗಾಂಧಿನ ಅಥವಾ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅಂತ ಅನ್ನೋದು ಒಂದಷ್ಟು ಚರ್ಚೆ ಇದೆ. ಒಟ್ಟಾರೆಯಾಗಿ ಈ ಆಷಾಢ ಇರ್ಬೋದು ಅಥವಾ ರಾಹುಲ್ ಗಾಂಧಿ ವಿದೇಶ ಪ್ರವಾಸ ಇರ್ಬೋದು, ಇವೆಲ್ಲವನ್ನ ಮುಂದಿಟ್ಕೊಂಡು ಒಂದಷ್ಟು ಸಮಯಾವಕಾಶ ಡಿ.ಕೆ. ಶಿವಕುಮಾರ್ ತೆಗೆದುಕೊಂಡು ಆಡಳಿತಾತ್ಮಕವಾಗಿ ಒಂದಷ್ಟು ಬದಲಾವಣೆಗಳನ್ನ ತಮ್ಮ ಆಯಕಟ್ಟಿನ ಸ್ಥಾನಮಾನಗಳನ್ನು ತುಂಬುವ ನಿಟ್ಟಿನಲ್ಲಿ ಒಂದಷ್ಟು ಕೆಲಸವನ್ನ ಮಾಡಿದ್ದಾರೆ. ಹಾಗಾಗಿ 1-2 ದಿನಗಳಲ್ಲಿ ಮುಖ್ಯಮಂತ್ರಿಗಳು ದೆಹಲಿಗೆ ತೆರಳಿ ಒಂದು ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ನಿರ್ಣಯವನ್ನ ಕೈಗೊಳ್ಳುವಂತ ಸಾಧ್ಯತೆ ಇದೆ. ದಿವೇಶ್ರೀ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ರಾಜಪ್ಪ.